Hello students, welcome to Rank Book. Yesterday class we learnt about EC2 theory, how it is types of EC2, why EC2 is most used in this generation. My name is Manoj. In today's class we make mini project on EC2. EC2 ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಮಿನಿ ಪ್ರಾಜೆಕ್ಟ್ ಮಾಡೋಣ. First open browser and log into your console. ಕನ್ಸೋಲಿಗೆ ಲಾಗಿನ್ ಆಗಿ ಇಲ್ಲಿ EC2 ಅಂತ ಇದೆ, ಅದಕ್ಕೆ ಬೇಕಾದ್ರೆ ನೀವು ಇದ್ರ ಮೂಲಕ ಬೇಕಾದ್ರೆ ನೀವು EC2ಗೆ ಹೋಗ್ಬೋದು, ಅಥವಾ ಸರ್ಚ್ ಬಾರಿಗೆ ಹೋಗಿ EC2 ಅಂತ ಸರ್ಚ್ ಮಾಡಿದರೆ ನಿಮಗೆ EC2 ಸಿಗುತ್ತೆ. EC2 ಹೋಗಿ ನಿಮಗೆ EC2 ಡ್ಯಾಶ್ ಬೋರ್ಡ್ ಕಾಣಿಸ್ತಿದೆ. ಸೆಕ್ಯೂರಿಟಿ ಗ್ರೂಪ್, ಸ್ನ್ಯಾಪ್ಶಾಟ್, ವಾಲ್ಯೂಮ್ಸ್, ಇನ್ಸ್ಟೆನ್ಸ್, these are EC2 resource. Okay, ನೆಕ್ಸ್ಟ್ ನೀವು ಇಲ್ಲಿ ಬೇಕಾದ್ರೆ ಲಾಂಚ್ ಇನ್ಸ್ಟೆನ್ಸ್ ಕೊಡ್ಬೋದು, ಅಥವಾ ಇನ್ಸ್ಟೆನ್ಸಿಗೆ ಹೋಗಿ ದೆನ್ ಲಾಂಚ್ ಇನ್ಸ್ಟೆನ್ಸ್. ಲಾಂಚ್ ಇನ್ಸ್ಟೆನ್ಸಿಗೆ ಹೋಗಿ ನೀವು ಸರ್ವರಿಗೆ ನೇಮ್ ಕೊಡಬೇಕು, EC2 ಸರ್ವರಿಗೆ ನೇಮ್ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಸ್ಯಾಂಪಲ್ HTML ಪೇಜ್ ಅಂತ ನೇಮ್ ಕೊಡ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಅಂಡ್ OS, ನೀವು ಯಾವ OS ಯೂಸ್ ಮಾಡ್ತಾ ಇರ್ತೀರಾ ಆ OS ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಈಗ ನಾನು ಉಬುಂಟು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಉಬುಂಟು ಚೂಸ್ ಮಾಡ್ತೀನಿ, ಅಥವಾ ನೀವು ಅಮೆಝಾನ್ ಅಥವಾ ಏನು ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ಮ್ಯಾಕ್ ಕೊಡ್ಬೋದು, ವಿಂಡೋಸ್ ಯೂಸ್ ಮಾಡ್ತಾರೆ ವಿಂಡೋಸಲ್ಲಿ ಕೊಡ್ಬೋದು, ರೆಡ್ ಹ್ಯಾಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದರೆ ರೆಡ್ ಹ್ಯಾಟ್ ಕೊಡ್ಬೋದು. ನೆಕ್ಸ್ಟ್ ಅಮೆಝಾನ್ ಮಿಷಿನ್ ಇಮೇಜ್, ನಾನು ಈಗ ಫ್ರೀ ಟೈರ್ನ ಚೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕಂಪ್ನಿ ಅಥವಾ ನಿಮ್ಮ ವೆಬ್ಸೈಟ್ನ ಮೇಂಟೈನ್ ಮಾಡಬೇಕಿದ್ರೆ ನೀವು ಬೇಕಾದ್ರೆ ಚೂಸ್ ಮಾಡ್ಬೋದು. ವಿಚ್ ಟೈಪ್ ಡು ಯು ವಾಂಟ್, ಯು ಕ್ಯಾನ್ ಸೆಲೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ ಇನ್ಸ್ಟೆನ್ಸ್ ಟೈಪ್ t2.micro. t2.micro ಫ್ರೀ ಟೈರಲ್ಲಿ ಇರೋದ್ರಿಂದ ಚೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಇನ್ಸ್ಟೆನ್ಸ್ ಟೈಪ್ನ ಚೂಸ್ ಮಾಡ್ಬೋದು. ನೀವೇನು ಯೂಸ್ ಮಾಡ್ತೀರಾ ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಫ್ರೀ ಟೈರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೀ ಪೇರ್, ಯು ವಾಂಟ್ ಟು ಮಸ್ಟ್ ಆ್ಯಂಡ್ ಶುಡ್ ಕ್ರಿಯೇಟ್ ಎ ಕೀ ಪೇರ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಒಂದ್ಸತಿ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀರಾ, ನೀವು ಮತ್ತೆ ಇದೇ ಇನ್ಸ್ಟೆನ್ಸಿಗೆ ಲಾಗಿನ್ ಆಗಬೇಕು ಅಂದರೆ ನೀವು ಕೀ ಪೇರ್ನ ಕ್ರಿಯೇಟ್ ಮಾಡಬೇಕು. ಅಥವಾ ನಾವು EC2ನ ಕನೆಕ್ಟ್ ಮಾಡಬೇಕು ಅಂದರೆ EC2ನ ನಾವು ಕನೆಕ್ಟ್ ಮಾಡಬೇಕು ಅಂತಂದರೆ ನಮಗೆ ಈ ಕೀ ಪೇರ್ ಬೇಕಾಗುತ್ತೆ. ಹೇಗೆ ಕ್ರಿಯೇಟ್ ಮಾಡೋದು? ಜಸ್ಟ್ ಕ್ರಿಯೇಟ್ ಎ ಕೀ ಪೇರ್, ನೇಮ್ ಕೊಡಿ. ಕ್ರಿಯೇಟ್ ಈಗ HTML ಅಂತಾನೆ ಕೊಡೋಣ, HTML ಪೇಜ್. ಓಕೆ, ಇಲ್ಲಿ ಏನು ಚೇಂಜಸ್ ಕೂಡ ಮಾಡಬೇಡಿ. ನೆಕ್ಸ್ಟ್ ಡೈರೆಕ್ಟ್ ಪೆಮ್ಮಿಗೆ ಬನ್ನಿ, ಪುಟ್ಟಿ ಯೂಸ್ ವಿತ್ ಪುಟ್ಟಿ ಅಥವಾ ಓಪನ್ SSH, ಎರಡು ಚಾಯ್ಸ್ ಇದೆ. ನೀವು ಪುಟ್ಟಿ ಡೌನ್ಲೋಡ್ ಮಾಡಿದರೆ ಪುಟ್ಟಿಲಿ ಆಕ್ಸೆಸ್ ಮಾಡ್ಬೋದು, ಅಥವಾ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ರೆ ನೀವು ಓಪನ್ SSHನ ಮಾಡಬೇಕಾಗುತ್ತೆ. ಕ್ರಿಯೇಟ್ ಕೀ ಪೇರ್, ಈ ಕೀ ಪೇರ್ ಕ್ರಿಯೇಟ್ ಮಾಡಿದ ಕೂಡಲೇ ನಿಮಗೆ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಆ ಫೈಲ್ ಮೂಲಕ ನೀವು EC2 ಇನ್ಸ್ಟೆನ್ಸ್ನ ಕನೆಕ್ಟ್ ಮಾಡಿ ನಿಮ್ಮ HTML ಪೇಜ್ನಲ್ಲಿ ಡಂಪ್ ಮಾಡಿ ಶೋ ಮಾಡ್ಬೋದು. ನೆಕ್ಸ್ಟ್ ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ನಿಮಗೆ ನೆಟ್ವರ್ಕ್ ಇದೆ, ಸಬ್ನೆಟ್ಸ್ ಇದೆ. ಇದನ್ನೇ ಫ್ಯೂಚರ್ ಕ್ಲಾಸಲ್ಲಿ ನೀವು ಇದನ್ನು ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ವಿಲ್ ಕ್ರಿಯೇಟ್ ಎ ನ್ಯೂ ಸೆಕ್ಯೂರಿಟಿ ಗ್ರೂಪ್ ಕಾಲ್ಡ್ ಲಾಂಚ್. ಓಕೆ, ನಾವು ಸೆಕ್ಯೂರಿಟಿ ಗ್ರೂಪ್ನ ಇಡಬೇಕಾಗುತ್ತೆ. ಯಾಕೆಂದರೆ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಲೋ HTTPS ಟ್ರಾಫಿಕ್ ಫ್ರಮ್ ದ ಇಂಟರ್ನೆಟ್. HTTPS ಯಾಕೆ ಅಂತಂದರೆ ಪಬ್ಲಿಕ್ ಕೂಡ ನಮ್ಮ ವೆಬ್ ಪೇಜ್ನ ಸಿ ಮಾಡ್ಬೋದು. ಅಂದರೆ ನಾನು ಮಾತ್ರ ಅಲ್ಲ, ನೀವು ಕೂಡ ಈ ಕ್ರಿಯೇಟ್ ಮಾಡೋ HTML ಪೇಜ್ನ ನೀವು ಕೂಡ ಥ್ರೂ ದ ಇಂಟರ್ನೆಟ್ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ HTTP ಇಲ್ಲ ಅಂದರೆ ಏನಾಗುತ್ತೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಈಗ ಅಲೋ HTTPS ಫ್ರಮ್ ದ ಇಂಟರ್ನೆಟ್ ಕೊಟ್ಟು ನೆಕ್ಸ್ಟ್ ಲಾಂಚ್ ಇನ್ಸ್ಟೆನ್ಸ್ ಆದಮೇಲೆ ನಿಮಗೆ ಅದು ಇನ್ಸ್ಟೆನ್ಸಿಗೆ ಕರ್ಕೋಗುತ್ತೆ. ನಾವಿಲ್ಲಿ ಇನ್ಸ್ಟೆನ್ಸ್ನ ನೋಡ್ಬೋದು.
sample HTML instance. ನಮ್ಮ ಇನ್ಸ್ಟೆನ್ಸ್ ರನ್ನಿಂಗ್ ಸ್ಟೇಟ್ಗೆ ಬಂದಾಯಿತು. ಥ್ರೂ ದಿಸ್ IP address we can see our HTML page. ನಾವು ಇನ್ಸ್ಟೆನ್ಸ್ ಸರ್ವರ್ನ ಕನೆಕ್ಟ್ ಮಾಡಬೇಕು ಅಂದರೆ ನಾವು SSH ಮೂಲಕ ಹೋಗಬೇಕಾಗುತ್ತೆ. ನಮಗೆ SSH ಮೂಲಕ ಹೋಗಬೇಕು ಅಂದರೆ ನಾವು SSH ಕ್ಲೈಂಟ್ ಬೇಕಾಗುತ್ತೆ. We want SSH client to connect this server. Okay, what they are, ನಾನು 2 SSH ಕ್ಲೈಂಟ್ನ ಸಜೆಷನ್ ಮಾಡ್ತೀನಿ. ಒಂದು ಪುಟ್ಟಿ, ಒಂದು ಮೊಬೈಲ್ ಎಕ್ಸ್ಟ್ರಾಮ್, ಅಥವಾ ನಿಮಗೆ ಕನ್ವೀನಿಯಂಟ್ ಆದ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಳ್ಳಿ SSH ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಆಲ್ರೆಡಿ SSHನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಅಂದರೆ ಮೊಬೈಲ್ ಎಕ್ಸ್ಟ್ರಾಮ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಮೊಬೈಲ್ ಎಕ್ಸ್ಟ್ರಾಮ್ಗೆ ಹೋಗ್ತೀನಿ. ನೀವು ಬೇಕಾದ್ರೆ ಇಂಟರ್ನೆಟಿಗೆ ಹೋಗ್ಬಿಟ್ಟು ಮೊಬೈಲ್ ಎಕ್ಸ್ಟ್ರೀಮ್ ಅಂತ ಕೊಟ್ಟರು ಕೂಡ ಡೌನ್ಲೋಡ್ ಆಗುತ್ತೆ. ನೀವು ಡೈರೆಕ್ಟ್ ಇಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು, ಅಥವಾ ಜಸ್ಟ್ ಪುಟ್ಟಿ ಡೌನ್ಲೋಡ್ ಅಂತ ಕೊಟ್ಟರು ಕೂಡ ಡೌನ್ಲೋಡ್ ಆಗುತ್ತೆ. ಓಕೆ, ಆಸ್ ಯುವರ್ ಕನ್ವೀನಿಯಂಟ್ ಯು ಕ್ಯಾನ್ ಡೌನ್ಲೋಡ್ ದಿ ಕ್ಲೈಂಟ್ ಸರ್ವರ್. ಓಕೆ, ನೆಕ್ಸ್ಟ್ ಮೊಬೈಲ್ ಎಕ್ಸ್ಟ್ರಾಮಿಗೆ ಹೋದೆ. ನೆಕ್ಸ್ಟ್ ಸ್ಟಾರ್ಟ್ ಮೋಡ್, we select session, new session. Okay, through SSH. ರಿಮೋಟ್ ಹೋಸ್ಟ್ ಅಂದರೆ ನಮ್ಮದು ಪಬ್ಲಿಕ್ IP ಅಡ್ರೆಸ್ನ ಇಲ್ಲಿ ತಂದು ಫೆಚ್ ಮಾಡಬೇಕಾಗುತ್ತೆ. ಫೆಚ್ ಮಾಡಿ ಸ್ಪೆಸಿಫಿಕ್ ಯೂಸರ್ ನೇಮ್ ಕೊಡೋಣ. ನಾನು HTML ಪೇಜ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಡ್ವಾನ್ಸ್ SSH ಸೆಟ್ಟಿಂಗಲ್ಲಿ ನಾವು ಯೂಸ್ ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ನಾವು ಡೈರೆಕ್ಟಾಗಿ HTML ಪೇಜ್ನ ಡಂಪ್ ಮಾಡ್ಬೋದು. ಆಗಲೇ ಡೌನ್ಲೋಡ್ ಆದ ಕೀನ ನಾವಿಲ್ಲಿ ಫಿಲ್ ಮಾಡಿದರೆ ಆಯಿತು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಅಕ್ಸೆಪ್ಟ್ ಕೊಡಿ. ಓಕೆ, ಸಾರಿ, ನನ್ನ ಯೂಸರ್ ನೇಮ್ ಉಬುಂಟು ಅಂತ ಕೊಟ್ಟಿದ್ದೆ, ಅದಕ್ಕೆ ಲಾಗಿನ್ ಆಗಿಲ್ಲ. ನೀವೇನು ಯೂಸರ್ ನೇಮ್ ಕೊಟ್ಟಿರ್ತಾರೋ ಆ ಯೂಸರ್ ನೇಮಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಲಾಗಿನ್ ಆದ ಕೂಡಲೇ ನೀವು ಸುಡೋ, ಓಕೆ ಸಾರಿ, ಆಗಲೇ ನನ್ನ ಯೂಸರ್ ನೇಮ್ನ ತಪ್ಪಾಗಿ ಟೈಪ್ ಮಾಡೋದನ್ನ ಕನೆಕ್ಟ್ ಆಗ್ತಿರಲಿಲ್ಲ. ಉಬುಂಟು ಅಂತ ನನ್ನ ಯೂಸರ್ ನೇಮ್ ಮುಂಚೆನೇ ಎಕ್ಸಿಟ್ ಆಗಿರೋದ್ರಿಂದ ಅದೇ ನೇಮ್ ಕೊಡಬೇಕಾಗುತ್ತೆ. ಓಕೆ, ದೆನ್ ಕನೆಕ್ಟೆಡ್. ಎಸ್, ದೆನ್ ಸ್ಟಾರ್ಟ್ ಟು ಬಿಲ್ಡ್ HTML ಪೇಜ್. ಟೈಪ್ sudo switch user, then app update. Will update our server or client. Okay, it is upgradable. Then app install Apache 2. Okay, ಇದು ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಟೈಪ್ ಸರ್ವಿಸ್ Apache 2 start. Okay, our Apache is start to run. Check the status. Okay, it is running. Once we check our IP, okay, it is running. Next we dump our HTML page. Go mobile extra and type cd/www/html, then type ls. index page na remove madana. rm remove index.html. okay, it is removed. Check once again ls, there is no file. Next
we dump code on HTML page vi index.html. index.html ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಆಕ್ಸೆಸ್ ಆಗಲಿ ಅಂತ ಅಷ್ಟೇ. ನೀವು ಬೇಕಾದ್ರೆ ಸ್ಯಾಂಪಲ್ ಪೇಜನ್ನಂತೂ ಕ್ರಿಯೇಟ್ ಮಾಡಿ ನೀವು ಅಲ್ಲಿ IP ಅಡ್ರೆಸ್ಸಿಗೆ ಹೋಗಿ /sample page ಅಂತ ಕೊಟ್ಟರೆ ನಿಮ್ಮ ಸ್ಯಾಂಪಲ್ ಪೇಜ್ ಕೂಡ ರೆಂಡರ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇ I have a sample code in my browser. I'll copy that and paste here. Okay, then come to mobile extern and insert. Okay, paste. Okay, it is pasted. Then exit from here. ಎಕ್ಸಿಟ್ ಆದಮೇಲೆ ನಾವು ಸರ್ವರ್ನ ರೀಸ್ಟಾರ್ಟ್ ಮಾಡೋಣ. ಸರ್ವಿಸ್ ಅಪಾಚೆ ಟು restart. Okay, we check the status. Yeah, it's running. Then go to our web public IP and refresh here. Yes, congratulations, mini project on EC2. HTTP ಆನ್ ಮಾಡಿದವ್ರು ಏನಾಗುತ್ತೆ ಅಂತ ನೋಡೋಣ. EC2 ಇನ್ಸ್ಟೆನ್ಸಿಗೆ ಬಂದು ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ಸಿಗೆ ಹೋಗಿ ಇಲ್ಲಿ ಇನ್ಬೋರ್ಡ್ ಆ್ಯಂಡ್ ರೂಲ್ಸ್ನ ನೀವು ಸೆಕ್ಯೂರಿಟಿ ಗ್ರೂಪ್ಸಿಗೆ ಹೋದರೆ ಇಲ್ಲಿ ಲಿಂಕ್ ಇದೆ. ಸೆಕ್ಯೂರಿಟಿ ಗ್ರೂಪ್ಸಿಗೆ ಹೋಗಿ ಎಡಿಟ್ ಇನ್ಬೋರ್ಡ್ ರೂಲ್ಸ್ಗೆ ಹೋಗಿ ನೀವು ಈ ರೂಲ್ಸ್ನ ಡಿಲೀಟ್ ಮಾಡಿ ಸೇವ್ ಮಾಡಿದರೆ ನೀವು ಇದನ್ನು ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. once again you copy this and paste anywhere. You can't access the HTML page. This reason we add HTTP to our EC2 instance. Okay, in our next video we deploy Jenkins and access the code through the Git. Okay, thank you.